ಇವತ್ತು ನಾವು ಕೇಕ್ ರೆಸಿಪಿನ ಮಾಡೋಣ. ಯಾವ ಕೇಕ್ ಅಂದರೆ ಹನಿ ಕೇಕ್. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. 1 ಬೌಲ್ ಮೈದಾ ಹಿಟ್ಟು. ಎಲ್ಲ ಮೆಜರ್ಮೆಂಟ್ ಒಂದೇ ಕಪ್ಪಲ್ಲಿ ಮೆಜರ್ಮೆಂಟ್ ತಗೊಳ್ಳಿ. 1 ಕಪ್ ಮೈದಾ ಹಿಟ್ಟು, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ, ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್. ಇದನ್ನಿಷ್ಟು ಚೆನ್ನಾಗಿ ಸಾನ್ಗಿ ಹಿಡ್ಕೊರಿ. ಈ ರೀತಿ ಸಾನ್ಗಿ ಹಿಡಿದಿಟ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಕೇಕ್ ಪ್ಯಾನ್ನ ರೆಡಿ ಇಟ್ಕೊಳ್ಳಿ. ನಾನು ಇದಕ್ಕೆ ಬಟರ್ ಪೇಪರ್ನ ಹಾಕಿ ಇಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಅಪ್ಲೈ ಮಾಡಿ. ಈ ರೀತಿ ಕೇಕ್ ಪ್ಯಾನ್ನ ಎಣ್ಣೆ ಹಾಕಿಬಿಟ್ಟು ಅಪ್ಲೈ ಮಾಡಿ ಎತ್ತಿಟ್ಕೊಳ್ಳಿ ಸೈಡಲ್ಲಿ. ಈಗ 2 ಎಗ್ನ ಹಾಕ್ಕೊಳ್ಳಿ. ಇದನ್ನಿಷ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಫಸ್ಟ್ 2 ಎಗ್ಗು. ಇವಾಗ 2 ಎಗ್ನ ಹಾಕಿದ್ದೀನಿ. ಆವಾಗಲೇ ಮೈದಾ ಹಿಟ್ಟನ್ನ ಯಾವ ಕಪ್ಪಲ್ಲಿ ತೊಗೊಂಡಿದ್ರೆ ಅದೇ ಕಪ್ಪಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಸಕ್ಕರೆ, ಇದೇ ಕಪ್ಪಲ್ಲಿ ಅದೇ ಕಪ್ಪಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಎಣ್ಣೆ, ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಎಣ್ಣೆ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಮಿಲ್ಕ್ ತಗೊಳ್ಳಿ. ಅರ್ಧಕ್ಕಿಂತ ಕಮ್ಮಿ ಮಿಲ್ಕ್ ತಗೊಳ್ಳಿ. ಮಿಲ್ಕು ರೂಮ್ ಟೆಂಪ್ರೇಚರ್ನಲ್ಲಿ ಇರಬೇಕು. ಈಗ ವೆನಿಲಾ ಎಸೆನ್ಸ್ ಹಾಕಿ ಅರ್ಧ ಟೀ ಸ್ಪೂನ್ ಆದರೆ ಸಾಕು. ತುಂಬ ಆದರೆ ಇದೇ ಸ್ಮೆಲ್ ಆಗಿಬಿಡುತ್ತೆ, ಕೇಕ್ ತಿನ್ನೋಕ್ಕಾಗೋದಿಲ್ಲ. ಒಂದು ½ ಟೇಬಲ್ ಸ್ಪೂನ್ ಆದರೆ ಸಾಕು. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಇದನ್ನು ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇದನ್ನು ಪ್ರೀ ಹೀಟಿಗೆ ಇಟ್ಕೊಳ್ಳಿ. ಸ್ವಲ್ಪ ಸಣ್ಣ ಉರಿಲಿ. ಈ ರೀತಿ ಸಣ್ಣ ಉರಿಲಿ ಇಟ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಬಿಟರ್ನ ತಗೊಳ್ಳಿ ಮಿಕ್ಸ್ ಮಾಡ್ಕೊಳಕ್ಕೆ, ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ರೆಡಿ ಮಾಡಿರೋ ಮೌಲ್ಡಲ್ಲಿ ಇದನ್ನು ಕೇಕ್ ಪ್ಯಾಟರ್ನ ಫುಲ್ಲಾಗಿ ಹಾಕಿ. ಈ ರೀತಿ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ಈಗ ಇದನ್ನು ಕೇಕ್ನ ರೆಡಿ ಮಾಡೋಕ್ಕೆ ಇಡಿ. ಈ ರೀತಿ ಇಟ್ಟು ಹವಾ ಹೊರಗೆ ಹೋಗದೆ ಹಾಗೆ ಚೆನ್ನಾಗಿ ಕವರ್ ಮಾಡಿ ಮುಚ್ಚಿ.
ಈ ರೀತಿ ಹವಾ ಹೋಗೋದಾಗೆ ಕವರಾಗಿ ಮುಚ್ಚಿ ಇದು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಕರೆಕ್ಟಾಗಿ ಒಂದು 45 ನಿಮಿಷ ಬಿಟ್ಬಿಡಿ, ತೆಗೆದು ನೋಡೋಕೆ ಹೋಗ್ಬಿಡಿ. ಕರೆಕ್ಟ್ 45 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ಚಾಕುವಿಂದ ಚುಚ್ಚಿ ನೋಡಿ. ಅವಾಗ ಕೇಕ್ ಆಗಿದೆಯಾ ಚೆಕ್ ಮಾಡೋಣ. ಇವಾಗ ಈ ರೀತಿ ಚಾಕುವಿನಿಂದ ಚೆಕ್ ಮಾಡಿ ನೋಡಿ. ಈ ಥರ ಏನೂ ಹತ್ತಬಾರ್ದು. ನೋಡಿ ಕೇಕ್ ರೆಡಿಯಾಗಿದೆ. ಅಕಸ್ಮಾತ್ ಇದಕ್ಕೇನಾದರೂ ಸ್ವಲ್ಪ ಹಸಿ ಹತ್ಕೊಂಡಿದ್ರೆ ಇನ್ನೊಂದು 5-10 ನಿಮಿಷ ಮತ್ತೆ ಮುಚ್ಚಿಡಿ. ಇವಾಗ ನಮ್ಮ ಕೇಕ್ ರೆಡಿ ಆಗಿದೆ. ಗ್ಯಾಸ್ನ ಆಫ್ ಮಾಡೋಣ. ಇದನ್ನ ಸ್ವಲ್ಪ ಕೂಲಾಗಕ್ಕೆ ಬಿಟ್ಬಿಡೋಣ. ಇವಾಗ ಕೇಕ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಸೈಡ್ಸಿಂದ ಈ ರೀತಿ ಬಿಡಿಸ್ಕೊಳ್ಳಿ. ಈ ರೀತಿ ಕೇಕಾಗಿ ನೋಡಿ ಎಷ್ಟು ಮೆತ್ತಗೆ ಆಗುತ್ತೆ. ಈಗ ಇದಕ್ಕೆ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಸಕ್ಕರೆ ತಗೊಳ್ಳಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಷ್ಟು ನೀರಾದರೆ ಸಾಕು. ಇದೇನು ಪಾಕ ಬರಬೇಕಂತ ಏನಿಲ್ಲ, ಸಕ್ಕರೆ ಕರಗಿದ್ರೆ ಸಾಕು. ಸ್ವಲ್ಪ ಸಕ್ಕರೆ ಕರಗಿಸ್ಕೊಳ್ಳಿ. ಸಕ್ಕರೆ ಕರಗಿದ ನಂತರ 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಎರಡು ಮಿಕ್ಸ್ ಆಗಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿ ಒಂದು ಬೌಲಲ್ಲಿ ತಗೊಂಬಿಡಿ. ಈಗ ಒಂದು ಫೋಕ್ ಸಹಾಯದಿಂದ ಕೇಕ್ ಮೇಲೆ ಈ ರೀತಿ ಹೋಲ್ಗಳನ್ನ ಹಾಕ್ಕೊಡಿ. ಈ ರೀತಿ ಹೋಲ್ನ ಹಾಕ್ಕೊಡಿ. ಅಂದರೆ ಶುಗರ್ ಸಿರಪ್ ಎಲ್ಲ ಕೆಳಗಡೆ ಇಳಿಯುತ್ತೆ. ಇವಾಗ ಈ ರೀತಿ ಹೋಲ್ಗಳನ್ನ ಹಾಕ್ಕೊಂಡ್ಮೇಲೆ ಈ ಶುಗರ್ ಸಿರಪ್ನ ರೆಡಿ ಮಾಡಿರ್ತೀವಲ್ಲ, ಜೇನುತುಪ್ಪ ಮತ್ತು ಸಕ್ಕರೆ ನೀರನ್ನು, ಇದನ್ನು ಇದ್ರ ಮೇಲೆ ಈ ರೀತಿ ಹಾಕ್ಕೊಳ್ಳಿ ಎಲ್ಲ ಕಡೆ. ನೀವು ಎಷ್ಟು ಚೆನ್ನಾಗಿ ಜಾಸ್ತಿ ಹಾಕೋತೀರ ಅಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಆಗುತ್ತೆ. ಈಗ ಹನಿ ಕೇಕಿಗೆ ಮೇಲೆ ಜಾಮ್ ಅಪ್ಲೈ ಮಾಡೋಣ. ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದರ ಜಾಮ್ನ. ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಮೆಲ್ಟ್ ಆಗಬೇಕಿದು. ಈ ಜಾಮ್ಗೆ ಸ್ವಲ್ಪ ಸಕ್ಕರೆ ನೀರು ಉಳಿದಿರುತ್ತಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ.
ಅಂದರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಕೇಕ್ ಮೇಲೆ ಹಚ್ಚೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಮೆಲ್ಟ್ ಆದ ತಕ್ಷಣ ಗ್ಯಾಸ್ನ ಆಫ್ ಮಾಡಿ ಇದು ಬಿಸಿ ಇರುವಾಗಲೇ ಅಪ್ಲೈ ಮಾಡ್ಕೊಂಬಿಡಿ. ತಣ್ಣಗಾಯ್ತಂದರೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ಕೇಕ್ ಮೇಲೆ ಎಲ್ಲ ಜಾಮ್ನ ಅಪ್ಲೈ ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ ಬೇಗ ಅಪ್ಲೈ ಮಾಡ್ಕೊಳ್ಳಿ. ತಣ್ಣಗಾಯ್ತಂದರೆ ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ಜಾಮ್ನ ಅಪ್ಲೈ ಮಾಡ್ಕೊಳ್ಳಿ. ಇದ್ರ ಮೇಲೆ ಈ ಕೊಕೊನಟ್ ಪೌಡ್ರನ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ರೆಡಿ ಇರೋದನ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಣ ಕೊಬ್ಬರಿದು ಮೇಲ್ಗಡೆ ಸಿಪ್ಪೆ ಎಲ್ಲ ತುರಿದು ಅದನ್ನು ಮಿಕ್ಸಿ ಮಾಡಿ ಪೌಡ್ರನ್ನ ಹಾಕ್ಕೋಬೋದು. ನಾನು ಇಲ್ಲಿ ರೆಡಿನೇ ತೊಗೊಂಡಿದ್ದೀನಿ. ಈ ರೀತಿ ಕೊಬ್ಬರಿ ಪುಡಿನ ಮೇಲ್ಗಡೆ ಈ ರೀತಿ ಹಾಕಿ ಈಗ ಹನಿ ಕೇಕ್ ರೆಡಿ ಇದೆ. ಇದನ್ನು ಪೀಸ್ ಮಾಡ್ಕೊಳ್ಳೋಣ. ಇವಾಗ ಹಿಂಗೆ ಮಾಡ್ಕೊತಲ್ಲ ಇಷ್ಟಿಷ್ಟೇ ತಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕೇಕ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಪೀಸ್ಗಳನ್ನು ಮಾಡ್ಕೊಳ್ಳಿ. ನೋಡಿ, ಹನಿ ಕೇಕ್ ಇವಾಗ ಈ ರೀತಿಯಾಗಿ ರೆಡಿಯಾಗಿದೆ. ನೋಡಿ ಹೇಗೆ ಜ್ಯೂಸಿಯಾಗಿದೆ. ನಿಮಗೆ ಬೇಕಂದರೆ ಶುಗರ್ ಸಿರಪ್ ಉಳಿದಿರುತ್ತಲ್ಲ, ಇದಕ್ಕೆ ನೀವು ಫುಡ್ ಕಲರ್ ಹಾಕ್ಕೊಂಡು ಈ ರೀತಿ ಡಿಪ್ ಮಾಡಿಕೊಂಡು ಇಟ್ಕೋಬೋದು. ನಾನು ಇಲ್ಲಿ ಫುಡ್ ಕಲರ್ ಹಾಕ್ತಾಯಿಲ್ಲ, ಇಷ್ಟೇ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ.